ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಪೂರ್ವಜರು ಅಂದರೆ ನಮ್ಮ ಹಿರಿಯರು ಹಿಂದಿನ ಕಾಲದಲ್ಲಿ ಆಹಾರ ಸೇವನೆ ಮಾಡಬೇಕಾದ್ರೆ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇವುಗಳನ್ನೆಲ್ಲ ಹೇರಳವಾಗಿ ಹೆಚ್ಚೆಚ್ಚು ಸೇವನೆ ಮಾಡ್ತಾಯಿದ್ರು. ಹಾಗಾಗಿ ಅವರ ಆರೋಗ್ಯ ಒಂದು ಸುಸ್ಥಿತಿಯಲ್ಲಿತ್ತು. ಅವ್ರಿಗೆ ಯಾವುದೇ ರೀತಿ ಸಕ್ಕರೆ ಕಾಯಿಲೆಗಳು ಬರ್ತಾ ಇರಲಿಲ್ಲ, BP ಕಾಯಿಲೆಗಳು ಬರ್ತಿರಲಿಲ್ಲ, ಕೆಟ್ಟ ಕೊಲೆಸ್ಟ್ರಾಲ್ ಶೇಖರಣೆ ಆಗ್ತಿರಲಿಲ್ಲ, ಹಾಗೂ ಯಾವುದೇ ಜಾಯಿಂಟ್ಸ್ ಪೇಯ್ನ್ಗಳಿರ್ಬೋದು, ಯಾವುದೇ ನೋವುಗಳು ಬರ್ತಾ ಇರಲಿಲ್ಲ. ಹಾಗೂ ಅವರ ಜೀವಿತಾವಧಿ ಚೆನ್ನಾಗಿತ್ತು. ಅದರ ಜೊತೆಗೆ ಸೌಂದರ್ಯಯುತವಾಗೂ ಇದ್ದರು. ಚರ್ಮದಲ್ಲೂ ಒಂದು ಕಾಂತಿ ಇರ್ತಿತ್ತು. ಹಾಗೂ ಅವರ ಜೀವನ ಶೈಲಿ ಒಂದು ಶಿಸ್ತುಬದ್ಧಾಗಿತ್ತು. ವಿಪರ್ಯಾಸ ಏನು ಅಂತಂದರೆ, ಇವತ್ತಿನ ಕಾಲದಲ್ಲಿ ಹಾಲು ಕುಡಿಯೋದಕ್ಕೇ ತುಂಬ ಯೋಚನೆ ಮಾಡ್ತಾರೆ, ತುಪ್ಪ ಬೆಣ್ಣೆ ತಿನ್ನೋದಕ್ಕೆ ಯೋಚನೆ ಮಾಡ್ತಾರೆ, ಮೊಸರು ತಿನ್ನೋದಕ್ಕೆ ಯೋಚನೆ ಮಾಡ್ತಾರೆ. ಕಾರಣ ಏನು ಅಂತಂದರೆ, ಎಲ್ಲಿ ನಮಗೆ ಕೆಟ್ಟ ಕೊಲೆಸ್ಟ್ರಾಲ್ ಬರ್ತದೋ, ತುಪ್ಪ ತಿಂದ್ಬಿಟ್ರೆ ನಮಗೆ ಎಲ್ಲಿ ಫ್ಯಾಟ್ ಜಾಸ್ತಿ ಆಗಿಬಿಡ್ತೋ, ಹೀಗೆ ಹಲವಾರು ರೀತಿಯ ಒಂದು ಅನುಮಾನದಲ್ಲಿದ್ದಾರೆ ಜನ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಹಾಲು ಹಾಗೂ ತುಪ್ಪದ ಒಂದು ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಹಾಲಿನಲ್ಲಿ ಹಲವಾರು ರೀತಿಯ ಪೋಷಕಾಂಶಗಳಿದೆ. ಅದೇ ರೀತಿ ತುಪ್ಪದಲ್ಲೂ ತುಂಬನೇ ಒಂದು ಆರೋಗ್ಯಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂತಹ ಪೋಷಕಾಂಶಗಳು ಇದೆ. ಇವೆರಡನ್ನು ನಾವು ಮಿಶ್ರಣ ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಒಂದು ಉಪಯೋಗಗಳಿದೆ. ಅವುಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಈ ಒಂದು ಹಾಲು ಹಾಗೂ ತುಪ್ಪವನ್ನು ಪ್ರತಿದಿನ ರಾತ್ರಿ 1 ಲೋಟ ಬೆಚ್ಚಗಿನ ಹಾಲಿಗೆ 1 ಚಮಚ ಹಸುವಿನ ತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಒಂದು ಬೆನಿಫಿಟ್ಸ್ಗಳಿದೆ. ಅದರಲ್ಲಿ ಮೊದಲನೆಯದು ಜೀರ್ಣಕ್ರಿಯೆ. ಆಹಾರ, ನಾವು ತಿಂದಿರ್ತಕ್ಕಂಥ ಆಹಾರ ಸುಲಭವಾಗಿ ಜೀರ್ಣ ಆಗಬೇಕು ಅಂದರೆ ಊಟ ಆದ ನಂತರ 1 ಲೋಟ ಹಾಲಿಗೆ ತುಪ್ಪವನ್ನು ಮಿಶ್ರಣ ಮಾಡಿ ನೀವು ಕುಡಿಯೋದ್ರಿಂದ ಆಹಾರ ಸುಲಭವಾಗಿ ಜೀರ್ಣ ಆಗ್ತದೆ. ಜೀರ್ಣಕ್ರಿಯೆಯಲ್ಲಿ ಇದು ತುಂಬನೇ ಸಹಕಾರಿಯಾಗಿದೆ. ಯಾಕೆಂತಂದರೆ ತುಪ್ಪದಲ್ಲಿ ಮೀಡಿಯಮ್ ಚೈನ್ ಟ್ರೈಗ್ಲಿಸರೈಡ್ಸ್ ಇದೆ. ಇದು ಏನು ಮಾಡ್ತದೆ ಅಂತಂದರೆ, ನಮ್ಮ ಜೀರ್ಣಕ್ರಿಯೆಯನ್ನು ಸರಾಗವಾಗಿ ಮಾಡ್ತದೆ ಹಾಗೂ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ಹೊರಹಾಕಲು ತುಂಬಾ ಸಹಕಾರಿಯಾಗಿದೆ. ಜೀರ್ಣಕ್ರಿಯೆ ಸುಗಮವಾಗಿ ಆಗ್ತದೆ. ಎರಡನೆಯದು ಕೀಲು ನೋವುಗಳಿಗೆ ಇದು ಒಂದು ರಾಮಬಾಣವಾಗಿ ಕೆಲಸ ಮಾಡ್ತದೆ. ಯಾವುದೇ ರೀತಿಯ ಜಾಯಿಂಟ್ಸ್ ಪೇಯ್ನ್ಗಳಿರ್ಬೋದು, ಸೊಂಟ ನೋವು, ಮಂಡಿ ನೋವು, ಈ ಥರ ಎಲ್ಲ ನೋವುಗಳಿತ್ತು ಅಂದರೆ ಪ್ರತಿದಿನ ರಾತ್ರಿ ಹಾಲಿನ ಜೊತೆ ತುಪ್ಪ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಈ ನೋವು ಕ್ರಮೇಣ ನಿವಾರಣೆ ಆಗ್ತದೆ. ಈ ಒಂದು ಮಿಶ್ರಣದಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆ. ಈ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಏನು ಮಾಡ್ತದೆ ಅಂತಂದರೆ, ಇದು ನಮ್ಮ ದೇಹದಲ್ಲಿರ್ತಕ್ಕಂತಹ ಉರಿಯೂತ, ನೋವುಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಜಾಯಿಂಟ್ಸ್ಗಳಿಗೆ ಒಂದು ಲೂಬ್ರಿಕೇಷನ್ ಕೊಡ್ತದೆ. ಅಂತಂದರೆ ಈ ಜಾಯಿಂಟ್ಸ್ ಪೇಯ್ನ್ಗಳು ಕಡಿಮೆ ಆಗೋಂಗೆ ಇದು ಮಾಡ್ತದೆ. ಮೂರನೆಯದು ನಮ್ಮ ಚರ್ಮ, ಸ್ಕಿನ್ ಯಾವ ರೀತಿ ಗ್ಲೋ ಆಗ್ತದೆ, ನಮಗೆ ಯಾವ ರೀತಿ ಕಾಂಪ್ಲೆಕ್ಷನ್ ಬರ್ತದೆ ಅಂತಂದರೆ, ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳು ಅಂತಂದರೆ ವೈಟಮಿನ್ A, D, E, K ಇವು 4 ಫ್ಯಾಟ್ ಸಾಲ್ಯುಬಲ್ ವೈಟಮಿನ್. ಈ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ ಏನು ಮಾಡ್ತದೆ ಅಂತಂದರೆ, ಇದು ನಮಗೆ ಚರ್ಮಕ್ಕೆ ಒಂದು ಕಾಂತಿಯನ್ನು ಕೊಡ್ತದೆ. ಚರ್ಮಕ್ಕೆ ಕಾಂತಿಯನ್ನು ಕೊಟ್ಟಾಗ ನಮ್ಮ ಚರ್ಮ ಒಂದು ಆರೋಗ್ಯಕರವಾಗಿರ್ತದೆ. ಆದ್ದರಿಂದ ಈ ತುಪ್ಪ ಹಾಗೂ ಹಾಲನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಒಂದು ನಮ್ಮ ಚರ್ಮದ ಆರೋಗ್ಯವನ್ನು ಸುಧಾರಿಸ್ತದೆ. 4ನೇದು ಕರುಳಿನ ಆರೋಗ್ಯ, ಇಂಟೆಸ್ಟೈನ್. ನಾವು ಆಹಾರ ತಿಂದಾಗ ಅದು ಜೀರ್ಣ ಆಗಿ ಚಯಾಪಚಯ ಕ್ರಿಯೆ ಸರಿಯಾಗಬೇಕು. ಅಂದರೆ ಡೈಜೆಷನ್ನು, ಮೆಟಬಾಲಿಸಮ್ ಸರಿಯಾಗಬೇಕು. ಮೆಟಬಾಲಿಸಮ್ ಸರಿಯಾಗಿ ಆದರೆ ಮಾತ್ರ ನಮಗೆ ಎನರ್ಜಿ, ಶಕ್ತಿ ಬರ್ತದೆ. ಈ ಮೆಟಬಾಲಿಸಮ್ ಸರಿಯಾಗಬೇಕು ಅಂತಂದರೆ ಈ ತುಪ್ಪದಲ್ಲಿ
ಬ್ಯೂಟರಿಕ್ ಆ್ಯಸಿಡ್ ಅಂತ ಒಂದು ಆಮ್ಲ ಇದೆ, ಒಂದು ಅಮೈನೋ ಆ್ಯಸಿಡ್ ಇದೆ. ಇದು ನಮ್ಗೆ ಏನು ಮಾಡ್ತದೆ ಅಂತಂದರೆ ಕರುಳಿನ ಒಂದು ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ, ಕರುಳಿನ ಒಂದು ಚಲನೆ ಇಂಟೆಸ್ಟೈನಲ್ ಮೊಟಿಲಿಟಿನ ಚೆನ್ನಾಗಿ ಮಾಡ್ತದೆ, ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ. ಹಾಗೂ ಇದರಲ್ಲಿ ನಮ್ಮ ಕರುಳಿನಲ್ಲಿ ಬೇಕಾಗಿರ್ತಕ್ಕಂಥ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಹೆಲ್ತಿ ಬ್ಯಾಕ್ಟೀರಿಯಾಗಳನ್ನ, ಆರೋಗ್ಯಕರ ಒಂದು ಬ್ಯಾಕ್ಟೀರಿಯಾಗಳನ್ನ ಹೆಚ್ಚಿಸ್ತದೆ, ಆರೋಗ್ಯವನ್ನು ಕಾಪಾಡಲು ತುಂಬಾ ಸಹಕಾರಿಯಾಗಿದೆ. 5ನೇದು ನಿದ್ದೆ. ನಮಗೆ ಚೆನ್ನಾಗಿ ನಿದ್ದೆ ಬರಬೇಕು, ಆರಾಮಾಗಿ ಇರಬೇಕು, ಬೆಳಗ್ಗೆ ಎದ್ದು ನಾವು ಆ್ಯಕ್ಟಿವ್ ಆಗಿರಬೇಕು ಅಂತಂದರೆ 1 ಲೋಟ ಬೆಚ್ಚಗಿನ ಹಾಲಿಗೆ, ಬಿಸಿ ಹಾಲು ಬೇಡ, ಬೆಚ್ಚಗಿನ ಹಾಲಿಗೆ 1 ಚಮಚ ತುಪ್ಪವನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಚೆನ್ನಾಗಿ ನಿದ್ದೆ ಬರ್ತದೆ. ಯಾವ ರೀತಿ ಅಂದರೆ ಈ ಒಂದು ಮಿಶ್ರಣದಲ್ಲಿ, ತುಪ್ಪದಲ್ಲಿ ಇವೆರಡರಲ್ಲೂ ಟ್ರಿಪ್ಟೋಫಾನ್ ಅಂತ ಒಂದು ಅಮೈನೋ ಆ್ಯಸಿಡ್ ಇದೆ. ಇದು ನಮ್ಮ ನಿದ್ದೆಯನ್ನು ಉತ್ತೇಜಿಸ್ತದೆ, ನಿದ್ದೆ ಬರೋ ಹಾಗೆ ಮಾಡ್ತದೆ. ಹಾಗೂ ನೀವು ಬೆಚ್ಚಗಿನ ಹಾಲು ಕುಡಿದಾಗ ನಮಗೆ ಸ್ವಲ್ಪ ಡ್ರೋಸಿನೆಸ್ ಇರ್ತದೆ, ನಿದ್ದೆ ಬರ್ತದೆ. ಹಾಗೂ ಸಮಯಕ್ಕೆ ಸರಿಯಾಗಿ ನಾವು ನಿದ್ದೆ ಮಾಡೋದ್ರಿಂದ ನಮ್ಮ ದೇಹ ಆರೋಗ್ಯದಿಂದ ಇರ್ತದೆ. ಆದ್ದರಿಂದ ಹಲವಾರು ರೀತಿಯ ಪ್ರಯೋಜನಗಳಿದೆ ಈ ತುಪ್ಪ ಹಾಗೂ ಹಾಲಿನಲ್ಲಿ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಮಿಶ್ರಣವನ್ನು ನೀವು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಹಲವಾರು ರೀತಿಯ ಒಂದು ಪ್ರಯೋಜನಗಳು ಆಗೋದ್ರಿಂದ ಇವುಗಳನ್ನು ನೀವು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.